ಗುಡ್ ಮಾರ್ನಿಂಗ್. ಇವತ್ತಿನ ಕ್ಲೈಮೇಟ್ ತುಂಬ ಬ್ಯೂಟಿಫುಲ್ ಆಗಿತ್ತು. ನಿನ್ನೆ ರಾತ್ರಿ ಒಳ್ಳೆ ಮಳೆ ಬಂದಿತ್ತು. ಹಾಗೆ ಗಿಡ ಮರಗಳಲ್ಲೆಲ್ಲ ಮಳೆ ನೀರಿನ ಹನಿಗಳು ನಿಂತಿದ್ದವು. ಹಾಗೆ ಅದನ್ನೆಲ್ಲ ನೋಡಿಕೊಂಡು ನಾನು ನನ್ನ ಗಿಡಗಳಿಗೆ ನೀರು ಹಾಕಲಿಕ್ಕೆ ಬಂದೆ. ಹಾಗೆ ನೀರನ್ನೆಲ್ಲ ಹಾಕಿದ ನಂತರ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಹೋದೆ. ಇವತ್ತು ನನಗೆ ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮತ್ತು ಕಡಲೆ ಪದಾರ್ಥ ಇತ್ತು. ಸ್ವಲ್ಪ ಹೊತ್ತಾದಾಗ ಪಕ್ಕದ ಮನೆಯಿಂದ ನುಗ್ಗೆಕಾಯಿ ಕೊಟ್ಟರು. ಇವತ್ತು ಲಂಚಿಗೆ ನುಗ್ಗೆಕಾಯಿ ಪಲ್ಯ ಮಾಡು ಅಂತೇಳಿ ನನ್ನಮ್ಮ ನುಗ್ಗೆಕಾಯಿ ಪಲ್ಯ ಮಾಡಲಿಕ್ಕೆ ಶುರು ಮಾಡಿದರು. ಆಯಿಲ್ ಹಾಕಿ ಸಾಸಿವೆ ಮತ್ತು ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆ ಕೊಡಬೇಕು. ನಂತರ ಅದಕ್ಕೆ ನೀರುಳ್ಳಿ ಮತ್ತು ಟೊಮೆಟೊನ ಹಾಕಿ ಸ್ವಲ್ಪ ಸಾಲ್ಟ್ ಮಾಡಬೇಕು. ನಂತರ ಸಾಲ್ಟನ್ನು ಹಾಕಿ ಸ್ವಲ್ಪ ಸಾಲ್ಟ್ ಮಾಡಬೇಕು. ಅದಾದ್ಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೇಸ್ಟ್ ಅನ್ನು ಹಾಕಬೇಕು. ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ 1.5 ಟೇಬಲ್ ಸ್ಪೂನ್ ನೀರನ್ನು ಹಾಕಿ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸಬೇಕು. ನಂತರ ಅದು ಕುದಿ ಬಂದ್ಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಟಂತಹ ನುಗ್ಗೆಕಾಯಿನ ಹಾಕಬೇಕು. ನುಗ್ಗೆಕಾಯಿನ ಹಾಕಿದ್ಮೇಲೆ ಅದೊಂದು 80% ಕುಕ್ ಆಗುವಷ್ಟು ಅದನ್ನು ಮುಚ್ಚಿಟ್ಟು ಬೇಯಿಸಬೇಕು. ಒಂದು 80% ಕುಕ್ ಆದ ನಂತರ ಅದಕ್ಕೆ ಬೆಳ್ಳುಳ್ಳಿ ಒಟ್ಟಿಗೆ ಮಿಕ್ಸ್ ಮಾಡಿದ್ದು ತೆಂಗಿನಕಾಯಿ ಕ್ರಷನ್ನು ಹಾಕಿ ಮಿಕ್ಸ್ ಮಾಡಬೇಕು. ಹಾಗೆ ಅದನ್ನು 10 ನಿಮಿಷ ಮುಚ್ಚಿಟ್ಟು ಬೇಯಿಸಬೇಕು. ಅವಾಗ ಒಳ್ಳೆ ಟೇಸ್ಟ್ ಆಗಿರುವಂತಹ ನುಗ್ಗೆಕಾಯಿ ಪಲ್ಯ ರೆಡಿ ಆಗುತ್ತೆ. ತುಂಬ ಈಸಿ ರೆಸಿಪಿ ಮತ್ತು ಎಲ್ಲರೂ ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟ್ ಆಗಿರುತ್ತೆ. ಇವತ್ತು ಲಂಚಿಗೆ ನನಗೆ ನುಗ್ಗೆಕಾಯಿ ಪಲ್ಯ ಮತ್ತು ಫಿಶ್ ಫ್ರೈ ಮತ್ತು ಅನ್ನನೇ ಇದ್ದದ್ದು. ಮತ್ತು ಅದಾದಮೇಲೆ ಈವ್ನಿಂಗ್ ಆಗುವಾಗ ಒಳ್ಳೆ ಮಳೆ ಬರುವ ಕ್ಲೈಮೇಟ್ ಮತ್ತು ಶುರು ಆಯಿತು. ಏನಾದರೂ ತಿನ್ನುವಂತ ಅನಿಸಿತು. ಹಾಗೆ ಕೋಣನ್ನು ಬೇಯಿಸಿದ್ದೆ. ಹಾಗೆ ಕೋಣನ್ನು ತಿನ್ಕೊಂಡು ಹೊರಗೆ ತುಂಬ ಹೊತ್ತು ನಡ್ಕೊಂಡೆ. ಮತ್ತು ನಿಮಗೆ ವಿಡಿಯೋ ಇಷ್ಟವಾಗೋದಿದ್ರೆ ಲೈಕ್ ಮಾಡಿ. ಏನಾದರೂ ಕಮೆಂಟ್ ಮಾಡಲಿಕ್ಕಿದ್ರೆ ಕೇಳಿ ಕಮೆಂಟ್ ಮಾಡಿ.